ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬಾಣಂತಿಯರು ಮತ್ತು ಗರ್ಭಿಣಿಯರಿಗೆ ಉಪಯುಕ್ತವಾಗಿರುವಂತಹ ತುಪ್ಪದ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ತುಪ್ಪದಲ್ಲಿ ಸಾಕಷ್ಟು ಬೆನಿಫಿಟ್ಸ್ ಇದೆ. ಆ ತುಪ್ಪವನ್ನು ಇನ್ನಷ್ಟು ರಿಚ್ ಆಗಿ ಒಂದಷ್ಟು ಆಯುರ್ವೇದಿಕ್ ಇಂಗ್ರೀಡಿಯೆಂಟ್ಸ್ಗಳನ್ನ ಬಳಸಿ ಮಾಡೋದು ಹೇಗೆ ಅಂತ ನಾನಿವತ್ತು ಹೇಳ್ಕೊಡ್ತಿದ್ದೀನಿ. ನಾನಿಲ್ಲಿ ಒಂದಷ್ಟು ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೀನಿ. ಇದು ಒಂದೆಲಗ ಸೊಪ್ಪು, ಇದು ಎಲ್ಲರಿಗೂ ಆಲ್ಮೋಸ್ಟ್ ಸಿಗುತ್ತೆ. ಸಿಗಲಿಲ್ಲ ಅಂದರೆ ಮಾರ್ಕೆಟಲ್ಲೂ ಅವೈಲೇಬಲ್ ಇದೆ. ಇದು ವೀಳ್ಯದೆಲೆ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಜೊತೆಗೆ ನಾನಿಲ್ಲಿ ಕರಿಬೇವು ತೊಗೊಂಡಿದ್ದೀನಿ. ಚಿಗುರು ಅಂದರೆ ಎಳಸಾಗಿರುವಂತಹ ಕರಿಬೇವೆಲ್ಲ ತೊಗೊಂಡಿದ್ದೀನಿ. ಇರಲಿಲ್ಲ ಅಂದರೆ ನೀವು ನಾರ್ಮಲ್ ಕರಿಬೇವೆಲೆನೇ ತೊಗೊಬೋದು. ಮತ್ತು ನುಗ್ಗೆ ಸೊಪ್ಪು ತೊಗೊಂಡಿದ್ದೀನಿ. ನುಗ್ಗೆ ಸೊಪ್ಪು ಕೂಡ ಅಷ್ಟೇ ಚಿಗುರು ಇರೋದು ಎಳಸಾಗಿರೋವಂಥದ್ದು ತೊಗೊಳ್ಳಿ. ತುಂಬ ಬಲ್ತಿರೋದಾಗ್ಬಿಟ್ರೆ ಕಹಿ ಕಹಿ ಬರುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಅರಿಶಿನ, ಒಂದು ಚಿಟಿಕೆಯಷ್ಟು ಅರಿಶಿನ ತೊಗೊಂಡಿದ್ದೀನಿ. ಇದನ್ನೆಲ್ಲನೂ ನಾನು ಅರ್ಧ ಕೆ.ಜಿಗೆ ಆಗೋಷ್ಟು ತುಪ್ಪಕ್ಕೆ ತೊಗೊಂಡಿದ್ದೀನಿ. ಈ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳಿಂದ ಏನೇನು ನಮಗೆ ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ಅರಿಶಿಣ, ಇದನ್ನು ನಾವು ಅಡುಗೆಗೆ ಬಳಸ್ತೀವಿ ಮತ್ತು ಚಿಕಿತ್ಸೆಗಳನ್ನು ಮಾಡೋದಕ್ಕೆ ಆಯುರ್ವೇದದಲ್ಲಿ ಬಳಸ್ತಾರೆ. ಮತ್ತು ಸೌಂದರ್ಯವರ್ಧಕಗಳನ್ನಾಗಿ ಕೂಡ ಇದನ್ನು ಬಳಸ್ತಾರೆ. ಇದರಲ್ಲಿ ಸಾಕಷ್ಟು ಉತ್ಕೃಷ್ಟವಾದಂತಹ ರೋಗ ನಿರೋಧಕ ಶಕ್ತಿ ಮತ್ತು ಉರಿಯೂತ ನಿವಾರಕ ಬ್ಯಾಕ್ಟೀರಿಯಾ ನಿರೋಧಕ ಗುಣಗಳಿರೋದ್ರಿಂದ ಇದನ್ನು ಬಾಣಂತಿಯರು ಮತ್ತು ಗರ್ಭಿಣಿಯರು ಬಳಸೋದು ತುಂಬ ಒಳ್ಳೆಯದು. ಆವಾಗ ಅವ್ರಿಗೆ ಯಾವುದೇ ತರಹ ಸೋಂಕುಗಳು ಉಂಟಾಗೋದಿಲ್ಲ. ಬಾಣಂತಿಯರಿಗೂ ಕೂಡ ಗಾಯಗಳು ಬೇಗ ವಾಸಿಯಾಗೋದಕ್ಕೆ ಕೂಡ ಇದು ಹೆಲ್ಪ್ ಮಾಡುತ್ತೆ. ಜೊತೆಗೆ ಅವ್ರಿಗೆ ಯಾವುದೇ ಥರ ಸೋಂಕುಗಳು ಬರದೇ ಇರೋ ಹಾಗೆ ಕೂಡ ಕಾಪಾಡುತ್ತೆ. ಅರಿಶಿಣವನ್ನು ನಾವು ಎಷ್ಟು ಬಳಸ್ತೀವಿ ಅಷ್ಟು ಒಳ್ಳೆಯದು. ಗರ್ಭಿಣಿಯರು ಸ್ವಲ್ಪ ನೋಡ್ಕೊಂಡು ಬಳಸಬೇಕು. ಬಟ್ ಈ ತುಪ್ಪದಲ್ಲಿ ಈ ಪ್ರಮಾಣದಲ್ಲಿ ಹಾಕೋದ್ರಿಂದ ತುಂಬ ಒಳ್ಳೆಯದು. ಇದರಿಂದ ಸಾಕಷ್ಟು ಬೆನಿಫಿಟ್ಸ್ ಇದೆ. ಸೊ ಅದು ಜೀರ್ಣಕ್ರಿಯೆಯನ್ನು ಕೂಡ ಸುಧಾರಿಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದನ್ನು ನೀವು ಬಳಸೋದ್ರಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ಕರಿಬೇವು, ಇದು ಕೂಡ ಜೀರ್ಣಕ್ರಿಯೆಯನ್ನು ಸುಧಾರಿಸೋದಕ್ಕೆ ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟನ ನಿಯಂತ್ರಿಸೋದಕ್ಕೆ, ಹೃದಯದ ಆರೋಗ್ಯವನ್ನು ಉತ್ತೇಜಿಸೋದಕ್ಕೆ ಕೂಡ ಇದು ಸಹಾಯ ಮಾಡುತ್ತೆ. ಇದು ಬ್ಯಾಕ್ಟೀರಿಯಾ ವಿರೋಧಿ ಆಗಿರೋದ್ರಿಂದ ಇದು ಸೋಂಕುಗಳ ವಿರುದ್ಧ ಹೋರಾಡೋದಕ್ಕೆ ತುಂಬ ಸಹಾಯಕಕಾರಿಯಾಗಿದೆ. ಮತ್ತು ಇದು ತೂಕವನ್ನು ಕೂಡ ಬ್ಯಾಲೆನ್ಸ್ ಮಾಡುತ್ತೆ. ಮೀನ್ಸ್ ವೆಯ್ಟ್ ಬಿಗಿನ್ ಆಗ್ತೀವಿ ಅನ್ನೋದಕ್ಕೆ ಒಂದು ಡಯಟ್ ಫುಡ್ ಅಂತಲೇ ಹೇಳ್ಬೋದು. ಕೊಬ್ಬನ್ನು ಕೂಡ ಇದು ಕರಗಿಸುತ್ತೆ. ಜೊತೆಗೆ ಇದರಲ್ಲಿ ವಿಟಮಿನ್ಗಳು, ಕ್ಯಾಲ್ಶಿಯಮ್ಸ್ಗಳು ಸಾಕಷ್ಟು ಸಮೃದ್ಧವಾಗಿರೋದ್ರಿಂದ ಮೂಳೆಗಳಿಗೆ ಇದು ತುಂಬ ಒಳ್ಳೆಯದು. ಸೊ ಕರಿಬೇವನ್ನು ಬಳಸೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ. ಸೊ ಯೂಸ್ ಮಾಡ್ಕೊಬೋದು. ಬ್ರಾಹ್ಮಿ, ಒಂದೆಲಗ ಅಂತಾರೆ. ಇದನ್ನು ಕೂಡ ನಾವು ಆಯುರ್ವೇದದಲ್ಲಿ ಇದನ್ನು ಸಾಕಷ್ಟು ಬಳಸ್ತಾರೆ. ಇದರಲ್ಲಿ ಸಾಕಷ್ಟು ಔಷಧೀಯ ಗುಣಗಳು ಹೊಂದಿರೋದ್ರಿಂದ ಈ ಸೊಪ್ಪನ್ನು ಆಗಿನ ಕಾಲದಿಂದಲೂ ಬಳಸ್ಕೊತಾ ಬಂದಿದ್ದಾರೆ. ಇದರಲ್ಲಿ ಸಾಕಷ್ಟು ಮಾನಸಿಕ ಒತ್ತಡಗಳನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ಮತ್ತು ಇದು ನಮ್ಮ ನರ ವ್ಯವಸ್ಥೆಯನ್ನು ಸುಧಾರಣೆ ಮಾಡೋದಕ್ಕೆ, ಮೆದುಳಿನ ಕಾರ್ಯವನ್ನು ಉತ್ತಮಪಡಿಸೋದಕ್ಕೆ, ಇದರಲ್ಲಿ ಒತ್ತಡ ನಿವಾರಕ ಹಾಗೂ ಖಿನ್ನತೆಯನ್ನು ದೂರ ಮಾಡೋದಕ್ಕೆ ಕೂಡ ಸಾಕಷ್ಟು ಇದರಲ್ಲಿ ಒಂದೊಳ್ಳೆ ಅಂಶಗಳಿದೆ. ಸೊ ಒಂದೆಲಗ ಸೊಪ್ಪನ್ನು ನೆನಪಿನ ಶಕ್ತಿ ಹೆಚ್ಚಿಸೋದಕ್ಕೂ ಕೂಡ ಬಳಸ್ಕೋತಾರೆ. ಒಂದೊಳ್ಳೆ ಏಕಾಗ್ರತೆ ಇರಲಿ, ಒಂದು ನೆನಪಿನ ಶಕ್ತಿ ಕಾಪಾಡ್ಕೋಬೇಕು ಅನ್ನೋರಿಗೆ ಇದು ತುಂಬ ಉಪಯೋಗಕಾರಿ. ಹೃದಯ ಮತ್ತು ಶ್ವಾಸಕೋಶಗಳ ಆರೋಗ್ಯವನ್ನು ಕೂಡ ಇದು ಕಾಪಾಡುತ್ತೆ. ಇದನ್ನು ಮಕ್ಕಳಿಗೆಲ್ಲ ಕೊಡ್ತಾರೆ ಹಸಿಯಾಗಿ ತಿನ್ನೋದಕ್ಕೆ. ಗರ್ಭಿಣಿಯರು, ಬಾಣಂತಿಯರು ತಿನ್ನೋದ್ರಿಂದ ಅವ್ರಿಗೆ ಸಾಕಷ್ಟು ಉಪಯೋಗ ಇದೆ. ಯಾಕಂದರೆ ನಮಗೆ ಮೂಡ್ ಸ್ವಿಂಗ್ಸ್ ಇರುತ್ತೆ ಪ್ರೆಗ್ನೆನ್ಸಿಯಲ್ಲಿ ಮತ್ತು ಬಾಣಂತನದಲ್ಲಿ. ಅವ್ರಿಗೆ ಒಂದು ಕಾನ್ಸ್ಟೆಂಟ್ ಮೈಂಡ್ ಕಾಮ್ ಆಗಿರೋದಕ್ಕೆ, ಜೊತೆಗೆ ಅವ್ರಿಗೆ ಮರು ಕೂಡ ಇರುತ್ತೆ ಪ್ರೆಗ್ನೆನ್ಸಿ ಟೈಮಲ್ಲಿ, ಬಾಣಂತನ ಟೈಮಲ್ಲಿ. ಅದನ್ನು ಕೂಡ ಹೆಚ್ಚಿಸೋದಕ್ಕೆ, ನೆನಪಿನ ಶಕ್ತಿ ಹೆಚ್ಚೋದಕ್ಕೆ ಕೂಡ ಇದು ಹೆಲ್ಪ್ ಮಾಡುತ್ತೆ. ವಯಸ್ಸಾದವರು ತಿನ್ಬೋದು, ಮಕ್ಕಳು ತಿನ್ಬೋದು, ಎಲ್ರಿಗೂ ಇದು ಹೆಲ್ಪ್ಫುಲ್ ಆಗಿದೆ. ವೀಳ್ಯದೆಲೆ, ಇದನ್ನು ಕೂಡ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ವೀಳ್ಯದೆಲೆಯಲ್ಲಿ ಸಾಕಷ್ಟು ಬಾಣಂತಿಯರಿಗೆ ಉಪಯೋಗಕಾರಿಯಾಗಿರುವಂತಹ ಅಂಶಗಳಿದೆ ಮತ್ತು ಗರ್ಭಿಣಿಯರು ಕೂಡ ಯೂಸ್ ಮಾಡ್ಬೋದು. ಇದನ್ನು ಎಲ್ಲರೂ ತಿನ್ಬೋದು. ಮುಖ್ಯವಾಗಿ ಇದು ಜೀರ್ಣಕ್ರಿಯೆಯನ್ನು ಕೂಡ ಸುಧಾರಿಸುತ್ತೆ. ಜೊತೆಗೆ ಹಾಲಿನ ಉತ್ಪಾದನೆಯನ್ನು ಹೆಚ್ಚಿಸುತ್ತೆ ಬಾಣಂತಿಯರಿಗೆ ಮತ್ತು ರೋಗನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತೆ. ಇದು ಒತ್ತಡ ಮತ್ತು ಆತಂಕವನ್ನು ಕಡಿಮೆ ಮಾಡೋದ್ರಿಂದ ಗರ್ಭಿಣಿಯರು, ಬಾಣಂತಿಯರು ಆರಾಮಾಗಿ ಇದನ್ನು ಸೇವಿಸ್ಬೋದು. ಇದಕ್ಕೆ ಗಾಯಗಳನ್ನ ಗುಣಪಡಿಸೋ ಶಕ್ತಿ ಕೂಡ ಇದೆ. ಇನ್ನು ಆಗಿನ ಕಾಲದಿಂದಲೂ ಬಳಸ್ಕೊಂಡು ಬರ್ತಿದ್ದಾರೆ. ವೀಳ್ಯದೆಲೆ ಮಹತ್ವ ಎಲ್ರಿಗೂ ತಿಳಿದೇ ಇದೆ. ಇದನ್ನು ಊಟದ ನಂತರ ತಿಂತಾರೆ. ನಾವು ಇದನ್ನು ತುಪ್ಪದಲ್ಲಿ ಆ್ಯಡ್ ಮಾಡ್ತಿರೋದ್ರಿಂದ ಇದರಲ್ಲಿನ ರಸದ ಅಂಶ ತುಪ್ಪಕ್ಕೆ ಇಳಿದಿರುತ್ತೆ. ಸೊ ಇದನ್ನು ಆರಾಮಾಗಿ ನೀವು ಸೇವಿಸ್ಬೋದು. ವೀಳ್ಯದೆಲೆ ತಿನ್ನಲ್ಲ ನಾವು ಅನ್ನೋರು ಅದರನ್ನ ಈ ರೂಪದಲ್ಲಿ ಸೇವಿಸೋದು ಕೂಡ ತುಂಬ ಒಳ್ಳೆಯದು. ಇದರಲ್ಲಿ ಕಬ್ಬಿಣದ ಅಂಶ ಸಾಕಷ್ಟು ಇದೆ. ಹೆರಿಗೆ ನಂತರ ರಕ್ತಹೀನತೆಯನ್ನು ಇದು ತಡೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಹೆರಿಗೆ ನಂತರದ ಶಕ್ತಿಯನ್ನು ಮರಳಿ ಪಡೆಯೋದಕ್ಕೆ ಕೂಡ ಇದು ಸಹಾಯ ಮಾಡುತ್ತೆ. ಇದರಲ್ಲಿ ಕ್ಯಾಲ್ಶಿಯಂ, ಮೂಳೆಗಳನ್ನು ಬಲಪಡಿಸುವಂತಹ ವಿಟಮಿನ್ಸ್ ಜಾಸ್ತಿ ಇರೋದ್ರಿಂದ ಇದನ್ನು ಗರ್ಭಿಣಿಯರು, ಬಾಣಂತಿಯರು ಆರಾಮಾಗಿ ಸೇವಿಸ್ಬೋದು. ಹಾಲಿನ ಉತ್ಪಾದನೆಯನ್ನು ಕೂಡ ಹೆಚ್ಚಿಸುತ್ತೆ ಬಾಣಂತಿಯರಿಗೆ ಮತ್ತು ಪ್ರೆಗ್ನೆನ್ಸಿಯಲ್ಲಿರೋಂತಹ ತಾಯಂದ್ರಿಗೂ ಕೂಡ. ನೀವು ಎಲ್ಲರೂ, ಮಕ್ಕಳು, ದೊಡ್ಡವರು, ಚಿಕ್ಕವರು ಎಲ್ಲರೂ ತಿನ್ಬೋದು. ನುಗ್ಗೆ ಸೊಪ್ಪಲ್ಲಿರುವಷ್ಟು ಅಂತಹ ಕ್ಯಾಲ್ಶಿಯಂ ಇನ್ಯಾವ ಪದಾರ್ಥದಲ್ಲೂ ಇಷ್ಟೊಂದು ಸಿಗೋದಿಲ್ಲ. ನೀವು ನುಗ್ಗೆ ಸೊಪ್ಪನ್ನು ಆರಾಮಾಗಿ ಸೇವಿಸ್ಬೋದು. ಅದು ಇದ್ರ ಮುಖಾಂತರ ಸೇವಿಸೋದು ಇನ್ನೂ ತುಂಬ ಉಪಯುಕ್ತ. ಇದಿಷ್ಟು ಇಂಗ್ರೀಡಿಯೆಂಟ್ಸ್ಗಳನ್ನ ಸೇವಿಸೋದ್ರಿಂದ ಯಾರಿಗೂ ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ನಾನಿಲ್ಲಿ ಅರ್ಧ ಕೆ.ಜಿಯಷ್ಟು ಬೆಣ್ಣೆನ ತೊಗೊಂಡಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಒಲೆನ ಇಟ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲೇ ನೀವು ಕರಗಿಸೋದ್ರಿಂದ ಯಾವುದೇ ತರಹ ತುಪ್ಪದಲ್ಲಿನ ಮತ್ತು ನಾವು ಹಾಕುವಂತಹ ಎಲೆಗಳು, ಅದರಲ್ಲಿರೋವಂಥ ಅಂಶ ಎಲ್ಲ ಬೇಗ ಸ್ಪಾಯ್ಲ್ ಆಗೋದಿಲ್ಲ. ನಿಧಾನಕ್ಕೆ ಅದು ಮಂದಗತಿಯಲ್ಲಿ ಬೇಯ್ತಾ ಅದರ ಎಲ್ಲ ಗುಣಗಳನ್ನು
ಹಿಡಿದಿಟ್ಕೊಳ್ಳುತ್ತೆ. ತುಪ್ಪನ ನಿಧಾನಕ್ಕೆ ಕರಗಿಸ್ಬೇಕು. ಹೈ ಫ್ಲೇಮಲ್ಲಿ ಇಟ್ಟರೆ ಅದು ಎಲ್ಲ ಹಾಳಾಗುತ್ತೆ. ಅದರಲ್ಲಿರುವಂತಹ ಒಳ್ಳೆ ಗುಣಗಳೆಲ್ಲ ಹಾಳಾಗ್ಬಿಡುತ್ತೆ. ಸೊ ನಿಧಾನಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಕರಗಿಸ್ಕೊಳ್ಳಿ. ತುಪ್ಪ ಹೀಗೆ ಅರ್ಧ ನೀರು ಬಿಟ್ಟು ನೀರಿನ ಅಂಶ ಎಲ್ಲ ಹೋಗಿ ಎಣ್ಣೆ ಬಿಟ್ಕೊತಿದ್ದೆ ಸ್ವಲ್ಪ ಸ್ವಲ್ಪ ಅಂದಾಗ ಎಲ್ಲ ಸೊಪ್ಪುಗಳನ್ನ ನೀವು ಮುರಿದು ಹಾಕಿ, ತುಂಬ ಸಣ್ಣದಾಗಿ ಮಾಡಬೇಡಿ, ಮಧ್ಯಕ್ಕೆ ಹಾಗೆ ಅದರ ರಸ ತುಪ್ಪದಲ್ಲಿ ಚೆನ್ನಾಗಿ ಬೇಯೋ ಥರ ನೀವೊಂದು ಮಧ್ಯಕ್ಕೆ ಮುರಿದು ಎಲ್ಲ ಸೊಪ್ಪುಗಳನ್ನು ಹಾಕ್ಕೊಳ್ಳಿ. ನಾನು ಅರ್ಧ ಕೆಜಿ ಬೆಣ್ಣೆಗೆ ತೊಗೊಂಡಿರೋದ್ರಿಂದ ನೀವು 1 ಕೆಜಿ 2 ಕೆಜಿ ತೊಗೋತೀನಿ ಅಂತಂದಾಗ ನೀವು ಅದಕ್ಕೆ ಇನ್ನೊಂದು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ನಾವು 1 ವೀಳ್ಯದೆಲೆ, 5 ಒಂದೆಲಗ ಸೊಪ್ಪು ಮತ್ತು 2 ಗರಿಯಷ್ಟು, ಅಂದರೆ ತುಂಬ ಎಳಸಾಗಿರುವಂತಹ ಕರಿಬೇವು ತೊಗೊಂಡಿರೋದು. ಇಷ್ಟೊಟ್ಟು ಕಾಣಿಸ್ತಿದೆ. 2 ಕರಿಬೇವಿನ ಎಲೆ ಗಿಡ ಇರುತ್ತದಲ್ಲ ಗರಿ, ಅದು 2 ಗರಿಯಷ್ಟು ಕರಿಬೇವೊಂದು ಸೊಪ್ಪು ತೊಗೊಂಡಿದ್ದೀನಿ. ಮತ್ತು ನುಗ್ಗೆ ಸೊಪ್ಪು ಅಷ್ಟೇ ಚಿಕ್ಕದಾಗಿರೋಂತಹ 2 ಗರಿಯಷ್ಟು ತೊಗೊಂಡಿದ್ದೀನಿ ನುಗ್ಗೆ ಸೊಪ್ಪನ್ನು. ಅದನ್ನು ಅರ್ಧ ಕೆಜಿಯಷ್ಟು ಬೆಣ್ಣೆಗೆ ನಾನು ಆ್ಯಡ್ ಮಾಡ್ತಿದ್ದೀನಿ. ನೀವು ಜಾಸ್ತಿ ತೊಗೋತಿದ್ದೀನಿ ಅಂದಾಗ ನೀವು ಸ್ವಲ್ಪ ಇನ್ನೂ ಜಾಸ್ತಿಯಷ್ಟು ಆ್ಯಡ್ ಮಾಡ್ಕೊಳ್ಳಿ. ಅರಿಶಿನ ಸೊಪ್ಪು ಹಾಕಿದ ತಕ್ಷಣ ಹಾಕಬೇಡಿ. ಸ್ವಲ್ಪ ಎಲ್ಲ ಸೊಪ್ಪುಗಳು ಬೆಂದಿದೆ ಅಂತ ಕಾಣಿಸ್ತಿದೆ ಅಂದಾಗ ಅರಿಶಿನ ಇನ್ನೊಂದು ಸ್ವಲ್ಪ ಹೊತ್ತಿದೆ ಅಂದಾಗ ಹಾಕ್ಕೊಳ್ಳಿ. ಬೇಗ ಹಾಕಿದಾಗ ಅದು ಬೇಗ ಸೀದೋಗೋ ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ಈಗೆಲ್ಲ ನೊರೆ ಇದನ್ನೆಲ್ಲ ಹಾಕಿದಾಗ ಉಕ್ಕು ಬರುತ್ತೆ ತುಪ್ಪದಲ್ಲಿ, ನೊರೆ ಕುದೀತಾ. ಸೊ ಅದು ಉಕ್ಕಿ ಚೆನ್ನಾಗಿ ನೊರೆ ಎಲ್ಲ ಕಡಿಮೆ ಆಗಿ ತಣ್ಣಗಾಗಬೇಕು. ಬರೀ ಎಣ್ಣೆ ಥರ ಇರಬೇಕು ತುಪ್ಪ ಎಲ್ಲ ಕರಗಿ. ಆ ಥರ ಸ್ಟೇಜಿಗೆ ಬರೋವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಹಾಗೆ ಕೈ ಆಡ್ತಾ ಅದನ್ನು ನೀವು ನೀಟಾಗಿ ನೋಡ್ಕೊಳ್ಳಿ. ಇದೆಲ್ಲ ಸೊಪ್ಪುಗಳನ್ನ ಹಾಕಿ ಮಾಡಿರೋ ತುಪ್ಪ ಆಗಿರೋದ್ರಿಂದ ಇದು ಬಾಣಂತಿಯರು ಮತ್ತು ಗರ್ಭಿಣಿಯರು, ಮಕ್ಕಳು, ವಯಸ್ಸಾದ ಎಲ್ಲರೂ ಬಳಸ್ಬೋದು ಇದನ್ನು. ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ. ನಾನು ಇದನ್ನು ಮಾಡಿರೋದು ನನ್ನ ಓನ್ ಒಪಿನಿಯನಿಂದ ಏನಲ್ಲ. ಒಬ್ಬರು ಆಯುರ್ವೇದಿಕ್ ಡಾಕ್ಟ್ರು ನಮಗೆ ಸಜೆಸ್ಟ್ ಮಾಡಿದರು. ನಾವು ಪ್ರೆಗ್ನೆನ್ಸಿಯಲ್ಲಿ ಹೋಗಿದ್ದಾಗ ಅವರು ಹೀಗೆ ಹೇಳ್ತಾ ಇರಬೇಕಾದ್ರೆ ಈ ಥರ ತುಪ್ಪ ತಿಂದರೆ ತುಂಬ ಒಳ್ಳೆಯದು, ಪ್ರೆಗ್ನೆನ್ಸಿಯಲ್ಲಿ ತಿಂದರೆ ನಿಮಗೆ ನಾರ್ಮಲ್ ಡೆಲಿವರಿ ಆಗೋ ಚಾನ್ಸಸ್ ತುಂಬ ಇರುತ್ತೆ, ತುಪ್ಪ ತುಂಬ ಒಳ್ಳೆಯದು, ಬಳಸಿ ಹೆಚ್ಚು ಬಳಸಿ ತುಪ್ಪನ ನೀವು ಅಂತ ಹೇಳ್ತಿದ್ರು. ನನಗೂ ಕೂಡ ನಾರ್ಮಲ್ ಡೆಲಿವರಿ ಆಗಿದೆ. ನಾನು ಕೂಡ ಬಳಸ್ತಾ ಇದ್ದೆ ತುಪ್ಪ, ಇದರಿಂದನೇ ಅಂತ ಏನಿಲ್ಲ. ಬಟ್ ತಿನ್ನೋದ್ರಿಂದ ಅಂತೂ ತುಂಬ ಒಳ್ಳೆ ಬೆನಿಫಿಟ್ಸ್ ಅಂತೂ ಇದೆ. ಹಾಗಾಗಿ ನೀವು ಇದನ್ನು ಬಳಸಿ. ಯಾವುದೇ ಥರ ಡೌಟ್ಸ್ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ತುಂಬ ಒಳ್ಳೆಯದು. ತುಂಬ ತಣ್ಣಗಾಗಿ ನೊರೆ ಎಲ್ಲ ಕಡಿಮೆ ಆದಮೇಲೆ ಆಫ್ ಮಾಡಿಕೊಂಡು ಫುಲ್ ತಣ್ಣಗಾದಮೇಲೆ ಈ ಥರ ಸ್ಟೀಲ್ದು ಜಾಲರಿ ಮೀನ್ಸ್ ಈ ಥರ ಸೋಸ್ಕೊಳ್ಳೋದನ್ನು ನೀಟಾಗಿ ಶೋಧಿಸ್ಕೊಂಡು ಅದನ್ನು ಒಂದು ಬಾಕ್ಸ್ಗೆ ಹಾಕಿ ಇಟ್ಕೊಳ್ಳಿ. ಫೈನಲಿ ತುಪ್ಪ ನಾರ್ಮಲ್ ನೀವು ಹೇಗೆ ಮನೇಲಿ ಮಾಡಿರ್ತೀರ ಅದೇ ಥರನೇ ಇರುತ್ತೆ. ಕಲರಲ್ಲಿ ಏನು ವ್ಯತ್ಯಾಸ ಇಲ್ಲ, ಸ್ವಲ್ಪ ಬ್ರೈಟ್ ಇರುತ್ತೆ ಅಷ್ಟೇ ಬಿಟ್ಟರೆ ಇನ್ನೇನಿರಲ್ಲ. ಈ ಥರ ಮರಳಾಗಿ ತುಪ್ಪ ಚೆನ್ನಾಗಿ ಬರುತ್ತೆ. ನೀವು ಊಟದ ಸಮಯದಲ್ಲಿ ಊಟದ ಜೊತೆಗೆ ಹಾಕ್ಕೊಂಡು ತಿನ್ನಿ, ಮಕ್ಳಿಗೂ ಕೊಡಿ, ನೀವು ತಿನ್ನಿ. ಎಣ್ಣೆಗಿಂತ ತುಪ್ಪ ಬಳಸೋದು ತುಂಬ ಒಳ್ಳೆಯದು. ನೀವು ಅಡುಗೆ ಜೊತೆಗೂ ಆ್ಯಡ್ ಮಾಡಿಕೊಂಡು ತಿನ್ನಿ. ತುಪ್ಪ ತಿನ್ನೋದ್ರಿಂದ ಸಾಕಷ್ಟು ಬೆನಿಫಿಟ್ಸ್ ಇದೆ. ನಿಮ್ಗೆ ಆಲ್ರೆಡಿ ನನ್ನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ಹೀಗೆ ನನ್ನ ವೀಡಿಯೋನ ನೋಡ್ತಾ ಇರಿ. ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.